ಅಮೇಥಿ ಬಿಟ್ಟು ರಾಯ್ಬರೇಲಿಗೆ ರಾಹುಲ್. ಸ್ವಂತ ಕ್ಷೇತ್ರದಲ್ಲಿ ರಾಗಾಗೆ ಸೋಲಿನ ಭಯ. ವಯನಾಡ್ನಲ್ಲೂ ಕೂಡ ಕಾಡ್ತಾ ಇದೆಯಾ ಆ ಭೀತಿ? ಭದ್ರಕೋಟೆಯಲ್ಲಿ ಸಿಗತ್ತಾ ಗೆಲುವಿನ ಸಿಹಿ? ಅಮೇಥಿ ಕ್ಷೇತ್ರವನ್ನೇ ಬಿಟ್ಟಿದ್ಯಾಕೆ ಕಾಂಗ್ರೆಸ್ನ ಯುವರಾಜ? ತವರಿನಲ್ಲಿ ಅಳಿಸಿ ಹೋಯ್ತಾ ಗಾಂಧಿ ಕುಟುಂಬದ ವರ್ಚಸ್ಸು? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ, ರಾಯ್ಬರೇಲಿ ರಹಸ್ಯ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಾಹುಲ್ ಗಾಂಧಿ ಈ ಸಾರಿ ಅಮೇಥಿಯಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ, ಹೀಗೊಂದು ಪ್ರಶ್ನೆ ಈ ಲೋಕಸಭಾ ಚುನಾವಣೆಯಲ್ಲಿ ಹರಿದಾಡ್ತಾ ಇತ್ತು. ಅತ್ತ ವಯನಾಡ್ನಲ್ಲಿ ಸ್ಪರ್ಧೆ ಮಾಡಿದ್ದ ರಾಹುಲ್ ಗಾಂಧಿ ಅಮೇಥಿಯಿಂದ ದೂರನೇ ಸರಿದಿದ್ರು. ಈಗ ಅಧಿಕೃತವಾಗಿ ರಾಯ್ಬರೇಲಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಆ ಮೂಲಕ ಸೋನಿಯಾ ಗಾಂಧಿಯಿಂದ ಕ್ಷೇತ್ರ ತ್ಯಾಗದಿಂದ ತೆರವಾದ ರಾಯ್ಬರೇಲಿಗೆ ರಾಹುಲ್ ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಹುಲ್ಗೆ ಗೆಲುವಿನ ಹಾರ ಬೀಳತ್ತಾ? ಏನಿದು ರಾಯ್ಬರೇಲಿ ರಹಸ್ಯ? ಹೇಳ್ತೀವಿ ನೋಡಿ. ಸಸ್ಪೆನ್ಸ್. ಇದು ಕಾಂಗ್ರೆಸ್ ಮನೆಯಲ್ಲಿದ್ದ ಬಿಗ್ ಸಸ್ಪೆನ್ಸ್. ಕೈ ಯುವರಾಜನ ಸ್ಪರ್ಧೆಯ ಅತಿ ದೊಡ್ಡ ಸಸ್ಪೆನ್ಸ್. ರಾಹುಲ್ ಗಾಂಧಿ ತಮ್ಮ ಪೂರ್ವಜರ ಭದ್ರ ಕೋಟೆಯನ್ನ ಕೈ ಬಿಡ್ತಾರಾ? ಪರ್ಮನೆಂಟ್ ಆಗಿ ಕೇರಳದಿಂದಲೇ ಸ್ಪರ್ಧೆ ಮಾಡ್ತಾರಾ? ತಮ್ಮ ತವರು ಕ್ಷೇತ್ರ ಅಮೇಥಿಯನ್ನ ಬಿಟ್ಟು ಕೊಡ್ತಾರಾ? ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡೋದು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಉಳಿದು ಬಿಟ್ಟಿದ್ವು. ಈಗ ಅದೆಲ್ಲ ಪ್ರಶ್ನೆಗೂ ಆ ಎಲ್ಲ ಸಸ್ಪೆನ್ಸ್ಗೂ ತೆರೆ ಬಿದ್ದಿದೆ. ಅಂತೂ ಇಂತೂ ಅಳೆದು ತೂಗಿ ಕಾಂಗ್ರೆಸ್ ಅಮೇಥಿ ಮತ್ತು ರಾಯ್ಬರೇಲಿಗೆ ತಮ್ಮ ಹುರಿಯಾಳುಗಳನ್ನ ಘೋಷಣೆ ಮಾಡಿದೆ. ಅಮೇಥಿ ಬಿಟ್ಟು ರಾಯ್ಬರೇಲಿಗೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಹುಲ್ ಗಾಂಧಿ ಕುಟುಂಬದ ನಿಷ್ಠಾವಂತನಿಗೆ ಅಮೇಥಿ. ಸದ್ಯ ದೇಶದಲ್ಲಿ ಹಂತ ಹಂತವಾಗಿ ಚುನಾವಣೆ ನಡೆಯುತ್ತಿದೆ. ಕೆಲವೊಂದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಚುನಾವಣೆ ನಡೆದು ಹೋಗಿದೆ. ಬಿಜೆಪಿ ಅಬ್ ಕಿ ಬಾರ್ 400 ಪಾರ್ ಅಂತ ಘೋಷಣೆ ಮಾಡುತ್ತಿದೆ. ಈ ಸಾರಿ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೇವೆ ಅಂತ ಎನ್ಡಿಎ ಮೈತ್ರಿಕೂಟ ಘೋಷಿಸಿಕೊಂಡಿದೆ. ಕಾಂಗ್ರೆಸ್ ತನ್ನ ಮೈತ್ರಿ ಜೊತೆ ಸ್ಪರ್ಧೆ ಮಾಡುತ್ತಿದೆ. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಒಂದು ಸಸ್ಪೆನ್ಸ್ ಇತ್ತು. ಕಾಂಗ್ರೆಸ್ನ ಭದ್ರಕೋಟೆ, ಅದರಲ್ಲೂ ಗಾಂಧಿ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿರೋ ಆ 2 ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋದು ಕೊನೆ ಕ್ಷಣದಲ್ಲಿ ಆ ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ರಾಯ್ಬರೇಲಿ ಮತ್ತು ಅಮೇಥಿಗೆ ಸ್ಪರ್ಧಿ ಯಾರು ಅನ್ನೋದು ಪಕ್ಕಾ ಆಗಿದೆ. ಅಮೇಥಿ ಬಿಟ್ಟು ವಯನಾಡಿಗೆ ಹಾರಿದ್ದ ರಾಹುಲ್ ಗಾಂಧಿ ವಾಪಸ್ ಉತ್ತರ ಪ್ರದೇಶಕ್ಕೆ ಬಂದಿದ್ದಾರೆ. ಗಾಂಧಿ ಕುಟುಂಬದ ಇನ್ನೊಂದು ಕೋಟೆ ಎನ್ನಲಾಗಿದ್ದ ಅಮೇಥಿಯನ್ನ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಭೇದಿಸಿತ್ತು. ಈ ಬಾರಿಯಲ್ಲಿ ಗಾಂಧಿ ಕುಟುಂಬದ ನಿಷ್ಠಾವಂತ ಕಿಶೋರಿ ಲಾಲ್ ಶರ್ಮಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ರಾಯ್ಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧಿಸುವ ಬಗ್ಗೆ ವದಂತಿ ದಟ್ಟವಾಗಿತ್ತು. ಆದ್ರೆ ತಾಯಿ ಸೋನಿಯಾ ಪರವಾಗಿ ಆ ಕ್ಷೇತ್ರದಲ್ಲಿ ದಶಕದಿಂದಲೂ ಹೆಚ್ಚು ಸಮಯದಿಂದ ಓಡಾಡಿದ್ದ ಪ್ರಿಯಾಂಕಾ ಚುನಾವಣಾ ಅಖಾಡಕ್ಕೆ ಇಳಿಯಲು ಈ ಬಾರಿ ಕೂಡ ನಿರಾಕರಿಸಿದ್ದಾರೆ. ಹೀಗಾಗಿ ಅಮೇಥಿಯಲ್ಲಿ ಕಿಶೋರಿ ಲಾಲ್ ಶರ್ಮಾಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಿದ್ದಾರೆ. ಈ ಬಾರಿಯೂ ರಾಹುಲ್ ಗಾಂಧಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ವಯನಾಡಿನಲ್ಲೂ ರಾಹುಲ್ಗೆ ಸುಲಭವಿಲ್ಲ. ರಾಯ್ಬರೇಲಿಗೆ ರಾಹುಲ್ ಬಂದಿದ್ದೇಕೆ?
ಅಮೇಥಿ ಮತ್ತು ರಾಯ್ಬರೇಲಿ ಅಭ್ಯರ್ಥಿಗಳ ವಿಚಾರದಲ್ಲಿ ಕಾಂಗ್ರೆಸ್ನ ನಡೆ ಕುತೂಹಲ ಮೂಡಿಸಿತ್ತು. ಕೊನೆಗೂ ಈ ಸಸ್ಪೆನ್ಸ್ಗೆ ತೆರೆ ಬಿದ್ದಿದೆ. ಈ ಎರಡೂ ಕ್ಷೇತ್ರಗಳ ಪೈಕಿ ಅಮೇಥಿಯಲ್ಲಿ ರಾಹುಲ್ ಮತ್ತು ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಸ್ಪರ್ಧಿಸಲಿದ್ದಾರೆ ಎಂದು ನಂಬಲಾಗಿತ್ತು. ರಾಹುಲ್ ಗಾಂಧಿ ಹಾಲಿ ಸಂಸದರಾಗಿರುವ ಕೇರಳದ ವಯನಾಡು ಕ್ಷೇತ್ರದಿಂದಲೂ ಸ್ಪರ್ಧಿಸಿದ್ದು ಈಗಾಗಲೇ ಅಲ್ಲಿ ಮತದಾನ ನಡೆದು ಹೋಗಿದೆ. ಆದರೆ ಎಡಪಕ್ಷಗಳ ಮೈತ್ರಿ ಒಪ್ಪಂದಕ್ಕೆ ಒಪ್ಪದೆ ಅಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ. ಹೀಗಾಗಿ ರಾಹುಲ್ ಗಾಂಧಿಗೆ ಅಲ್ಲಿ ಗೆಲುವು ಸುಲಭವಿಲ್ಲ ಎಂದು ವಿಶ್ಲೇಷಿಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ಗೆ ಇನ್ನೊಂದು ಸುರಕ್ಷಿತ ಕ್ಷೇತ್ರ ಹುಡುಕುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ವಾಪಸ್ ಗಾಂಧಿ ಕುಟುಂಬದ ಭದ್ರ ಕೋಟೆಯಾಗಿರೋ ರಾಯ್ಬರೇಲಿಗೆ ಬಂದಿದ್ದಾರೆ. ಕಳೆದ ಬಾರಿ ವಯನಾಡಿನಿಂದ ರಾಹುಲ್ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು. ಆದ್ರೆ ಈ ಬಾರಿ ಕೇರಳದಲ್ಲಿ ಮಿತ್ರ ಪಕ್ಷಗಳು ಕಾಂಗ್ರೆಸ್ಗೆ ಕೈಕೊಟ್ಟಿವೆ. ಅದು ಅಲ್ಲದೆ ಎಲ್ಲಾ ಎಡಪಕ್ಷಗಳು ತಮ್ಮ ತಮ್ಮ ಸ್ಪರ್ಧಿಗಳನ್ನ ನಿಲ್ಲಿಸಿದ್ದಾರೆ. ಆದ್ದರಿಂದ ರಾಹುಲ್ ಗಾಂಧಿಗೆ ವಯನಾಡ್ ಸುಲಭದ ತುತ್ತಾಗಿಲ್ಲ ಅನ್ನೋದು ಪಕ್ಷದಲ್ಲಿಯೇ ಗೊತ್ತಾಗಿದೆ. ಹೀಗಾಗಿ ಎರಡೂ ಕ್ಷೇತ್ರದಲ್ಲಿ ರಾಹುಲ್ ಸ್ಪರ್ಧೆ ಮಾಡುವ ಅನಿವಾರ್ಯ ಎದುರಾಗಿತ್ತು. ಆದ್ರೆ ರಾಹುಲ್ಗೆ ಸುರಕ್ಷಿತ ಅಂತ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ರಾಯ್ಬರೇಲಿ ಮಾತ್ರ. ಅಮೇಥಿಯಲ್ಲಿ ರಾಹುಲ್ ಈಗಾಗಲೇ ಗಂಟು ಮೂಟೆ ಕಟ್ಟಿದ್ದಾರೆ. ಇಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭವಿಲ್ಲ. ಈ ಕಾರಣಕ್ಕೆ ಅಮೇಥಿಯನ್ನ ಬಿಟ್ಟು ತಮ್ಮ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರೋ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದಿನೇಶ್ ಪ್ರತಾಪ್ ಸ್ಪರ್ಧೆ. ಸೋನಿಯಾ ವಿರುದ್ಧ ಸೋತಿದ್ದ ಬಿಜೆಪಿ ಅಭ್ಯರ್ಥಿ. ಸೋನಿಯಾ ಗಾಂಧಿ ಸತತ 4 ಬಾರಿ ಲೋಕಸಭೆ ಪ್ರವೇಶಿಸಿದ್ದ ರಾಯ್ಬರೇಲಿ ಕ್ಷೇತ್ರದಿಂದ ಬಿಜೆಪಿಯು ದಿನೇಶ್ ಪ್ರತಾಪ್ ಸಿಂಗ್ ರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ದಿನೇಶ್ ಪ್ರತಾಪ್ ಸಿಂಗ್ ಪ್ರಸ್ತುತ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. 2019ರ ಲೋಕಸಭೆ ಚುನಾವಣೆಯಲ್ಲಿಯೂ ಪ್ರತಾಪ್ ಸಿಂಗ್ ಸೋನಿಯಾ ಗಾಂಧಿ ಎದುರು ಸ್ಪರ್ಧಿಸಿ ಸೋತಿದ್ರು. ಈ ಬಾರಿ ಮಗ ರಾಹುಲ್ ಗಾಂಧಿಗೆ ಸವಾಲು ಹಾಕುತ್ತಿದ್ದಾರೆ. ಸಿಂಗ್ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು. 2010 ಮತ್ತು 2016ರಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ರು. 2018ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು. 2019ರ ಚುನಾವಣೆಯಲ್ಲಿ ಸೋತ ಸಿಂಗ್ ರನ್ನ 2022ರಲ್ಲಿ ಮತ್ತೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಬಿಜೆಪಿ ಆಯ್ಕೆ ಮಾಡಿತ್ತು. ಇದೇ ಪ್ರತಾಪ್ ಸಿಂಗ್ ಈಗ ರಾಹುಲ್ಗೆ ಎದುರಾಳಿ. ರಾಹುಲ್ ಅಜ್ಜ ಅಜ್ಜಿಯ ಭದ್ರಕೋಟೆ ರಾಯ್ಬರೇಲಿ. ಗಾಂಧಿ ಕುಟುಂಬದ ಜೊತೆ ಕ್ಷೇತ್ರದ ಅವಿನಾಭಾವ ಸಂಬಂಧ. ಉತ್ತರ ಪ್ರದೇಶದಲ್ಲಿ ಎರಡೂ ಕ್ಷೇತ್ರಗಳು ಗಾಂಧಿ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿವೆ. ಹಾಗೆ ನೋಡಿದ್ರೆ ರಾಹುಲ್ ಗಾಂಧಿಯ ಅಜ್ಜ ಮತ್ತು ಅಜ್ಜಿ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ರಾಯ್ಬರೇಲಿ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿದೆ. ರಾಯ್ಬರೇಲಿ ಇಲ್ಲಿಯವರೆಗೂ 20 ಲೋಕಸಭಾ ಚುನಾವಣೆಗಳು ನಡೆದಿವೆ. ಇದರಲ್ಲಿ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಅಂದ್ರೆ ಬರೋಬ್ಬರಿ 18 ಬಾರಿ ಕಾಂಗ್ರೆಸ್ ಇಲ್ಲಿ ದಿಗ್ವಿಜಯ ಸಾಧಿಸಿದೆ. ಆದ್ದರಿಂದಲೇ ಈ ಕ್ಷೇತ್ರ ರಾಹುಲ್ ಗಾಂಧಿಗೆ ತುಂಬಾ ಸುರಕ್ಷಿತ ಅಂತ ಇಲ್ಲಿ ಟಿಕೆಟ್ ಕೊಡಲಾಗಿದೆ. ಸತತವಾಗಿ 3 ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯನ್ನ ಪ್ರತಿನಿಧಿಸಿದ್ರು. ಆ ಬಳಿಕ ನೆಹರು ಕುಟುಂಬದ ಸದಸ್ಯರು, ಕುಟುಂಬದ ಆಪ್ತರು ರಾಯ್ಬರೇಲಿಯಲ್ಲಿ ಗೆಲ್ಲುತ್ತಾ ಬಂದಿದ್ದಾರೆ. ಹೀಗಾಗಿಯೇ ರಾಯ್ಬರೇಲಿ ಕಾಂಗ್ರೆಸ್ನ ಭದ್ರಕೋಟೆ. ರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ರಾಯ್ಬರೇಲಿಯಲ್ಲಿ ಸೋತಿತ್ತು. ಈ ಸೋಲಿಗೆ ಕಾರಣ ಆಗಿದ್ದು ಅಂದು ಇಂದಿರಾ ಗಾಂಧಿ ಏರಿದ್ದ ತುರ್ತು ಪರಿಸ್ಥಿತಿ. ಆ ಬಳಿಕ 1 ಬಾರಿ ಇಲ್ಲಿ ಬಿಜೆಪಿ ಗೆದ್ದಿದೆ. ಅದು ಬಿಟ್ಟರೆ ಇನ್ನೆಲ್ಲಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ನದ್ದೇ ಮೇಲುಗೈ. 1999ರಲ್ಲಿ ಸೋನಿಯಾ ಗಾಂಧಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡುವ ಮನಸ್ಸು ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. 2004ರಲ್ಲಿ ಸೋನಿಯಾ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಾ ಬಂದಿದ್ರು. 20 ವರ್ಷದಿಂದ ರಾಯ್ಬರೇಲಿ ಸಂಸದೆ ಆಗಿದ್ರು. ಆದ್ರೀಗ ಸೋನಿಯಾ ಗಾಂಧಿ ತನ್ನ ಮಗನಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ.
2004ರಿಂದ ಸೋನಿಯಾ ಗಾಂಧಿ ರಾಯ್ಬರೇಲಿಯನ್ನ ಪ್ರತಿನಿಧಿಸುತ್ತಾ ಬಂದಿದ್ದಾರೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಸೋನಿಯಾ ಗಾಂಧಿಯ ಗೆಲುವಿನ ಅಂತರ ಕಡಿಮೆಯಾಗ್ತಾ ಬರ್ತಿದೆ. ಮತ್ತೊಂದು ಕಡೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಪ್ರಭಾವ ಕಡಿಮೆಯಾಗಿದೆ. ಅದು ಅಲ್ಲದೆ 2019ರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋತು ಸುಣ್ಣವಾಗಿದ್ರು. ಸದ್ಯ ರಾಹುಲ್ ಅಮೇಥಿ ಬಿಟ್ಟು ರಾಯ್ಬರೇಲಿಗೆ ಸ್ಪರ್ಧೆ ಮಾಡ್ತಿದ್ದಾರೆ. ರಾಯ್ಬರೇಲಿ ಮತದಾರ ರಾಹುಲ್ ಕೈ ಹಿಡಿಯುತ್ತಾರೆ ಅಂತ ಕಾಂಗ್ರೆಸ್ ನಂಬಿದೆ. ತಲೆತಲಾಂತರದಿಂದ ಕಾಂಗ್ರೆಸ್ ಇಲ್ಲಿ ಗೆಲ್ಲುತ್ತಾ ಬಂದಿರೋದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಲಿದೆ. ಆದ್ರೆ ಅಮೇಥಿಯ ಪ್ರಶ್ನೆ ಹಾಗೇ ಉಳಿದಿದೆ. ರಾಹುಲ್ ಗಾಂಧಿ ಅಮೇಥಿಯನ್ನ ಬಿಟ್ಕೊಟ್ಟಿದ್ದಾರೆ ಅನ್ನೋದೇ ಬಿಜೆಪಿಯ ಮೊದಲ ಪ್ಲಸ್ ಪಾಯಿಂಟ್. ಹಾಗಿದ್ರೆ ರಾಹುಲ್ ಅಮೇಥಿ ಬಿಟ್ಟು ರಾಯ್ಬರೇಲಿಗೆ ಬರೋದಕ್ಕೆ ಕಾರಣ ಏನು? ಇದರ ಹಿಂದೆ ಇರೋ ರಾಜಕೀಯ ಅಜೆಂಡಾ ಎಂಥದ್ದು ಹೇಳ್ತೀವಿ. ರಾಯ್ಬರೇಲಿಯಂತೆ ಅಮೇಥಿ ಕೂಡ ಗಾಂಧಿ ಕುಟುಂಬದ ಭದ್ರಕೋಟೆ ಆಗಿತ್ತು. ಆದರೆ ಈ ಭದ್ರಕೋಟೆಯನ್ನ 2019ರಲ್ಲಿ ಬಿಜೆಪಿ ವಶಪಡಿಸಿಕೊಂಡಿತ್ತು. ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ರು. ಇದು ರಾಹುಲ್ಗೆ ಹಿಂದೆಂದೂ ಕಂಡು ಕೇಳರಿಯದ ಹೊಡೆತ ಕೊಟ್ಟಿತ್ತು. ಮತ್ತೆ ಅಮೇಥಿಯಿಂದ ಸ್ಪರ್ಧೆ ಮಾಡಿದ್ರೆ ಸೋಲು ಫಿಕ್ಸ್ ಅನ್ನೋದು ಮನಗಂಡಿರೋ ರಾಹುಲ್ ಈಗ ರಾಯ್ಬರೇಲಿಗೆ ಹೋಗಿದ್ದಾರೆ. ರಾಯ್ಬರೇಲಿಯಲ್ಲೂ ಕೂಡ ಅದೇ ಇತಿಹಾಸ ಮರುಕಳಿಸುತ್ತಾ? ಸದ್ಯ ಅಮೇಥಿಯಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳ್ತೀವಿ ನೋಡಿ. 50,000 ಮತಗಳ ಅಂತರದಿಂದ ರಾಹುಲ್ಗೆ ಸೋಲು. 25 ವರ್ಷದ ಬಳಿಕ ಗಾಂಧಿಯೇತರ ಕುಟುಂಬದ ಸ್ಪರ್ಧೆ. ಅಮೇಥಿಯನ್ನ ಗಾಂಧಿ ಕುಟುಂಬ ಬಿಟ್ಟುಕೊಟ್ಟಿದೆ ಅಂದ್ರೆ ಅದು ರಾಜಕೀಯದ ಹಿನ್ನಡೆ ಅಲ್ಲದೆ ಬೇರೆ ಏನೂ ಅಲ್ಲ. ಇದೇ ವಿಚಾರಕ್ಕೆ ಬಿಜೆಪಿ ರಾಹುಲ್ ಗಾಂಧಿಯನ್ನ ಟೀಕೆ ಮಾಡುತ್ತಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಹೇಳಿಕೊಳ್ಳುವ ಸಾಧನೆ ಏನೂ ಮಾಡಿಲ್ಲ. ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದ್ರೆ ಉತ್ತರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ ತೋರುತ್ತಿದೆ. ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹಾಗೆ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಸೋಲು ಅನುಭವಿಸಿದೆ. ಪರಿಸ್ಥಿತಿ ಹೀಗಿದ್ರೂ ರಾಹುಲ್ ಗಾಂಧಿ ಮತ್ತೆ ವಯನಾಡಿನಿಂದಲೇ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿ ಅಖಾಡಕ್ಕೆ ಇಳಿದಿದ್ರು. ಆದ್ರೆ ವಿಧಿ ಇಲ್ಲದೆ ಮತ್ತೆ ಉತ್ತರ ಪ್ರದೇಶಕ್ಕೆ ಬಂದು ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. 25 ವರ್ಷಗಳ ಬಳಿಕ ಅಮೇಥಿಯಲ್ಲಿ ಗಾಂಧಿಯೇತರ ಕುಟುಂಬದ ವ್ಯಕ್ತಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಎಲ್ಲ ಒಂದು ಕಡೆ ಉತ್ತರ ಕ್ಷೇತ್ರದಲ್ಲಿ ಗಾಂಧಿ ಕುಟುಂಬದ ಹಿಡಿತ ಕಮ್ಮಿ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. 2004ರಿಂದ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. 2019ರವರೆಗೂ ಇಲ್ಲಿ ಹ್ಯಾಟ್ರಿಕ್ ವಿಜಯ ಸಾಧಿಸಿದ್ರು. ಆದ್ರೆ 2019ರಲ್ಲಿ ರಾಹುಲ್ ನಸೀಬು ಬದಲಾಗಿ ಹೋಗಿತ್ತು. ಯಾಕಂದ್ರೆ 2019ರಲ್ಲಿ ಸ್ಮೃತಿ ಇರಾನಿ ರಾಹುಲ್ ವಿರುದ್ಧ 55,000ಕ್ಕೂ ಅಧಿಕ ಮತಗಳಿಂದ ಗೆದ್ದು ಬೀಗಿದ್ರು. ಈಗ ರಾಹುಲ್ ಗಾಂಧಿ ಅಮೇಥಿಯ ಸಹವಾಸವೇ ಬೇಡ ಅಂತ ರಾಯ್ಬರೇಲಿಗೆ ಹಾರಿದ್ದಾರೆ. ಅಮೇಥಿಗೆ ತಮ್ಮ ನಿಷ್ಠಾವಂತ ವ್ಯಕ್ತಿಯಾದ ಕಿಶೋರಿ ಲಾಲ್ ಶರ್ಮಾಗೆ ಟಿಕೆಟ್ ಕೊಡಲಾಗಿದೆ. ಇಲ್ಲಿ ಕಿಶೋರಿ ಲಾಲ್ ಶರ್ಮಾ ಸ್ಮೃತಿ ಇರಾನಿಯನ್ನ ಎದುರಿಸಬೇಕಿದೆ. ಆದ್ರೆ ಈ ಗೆಲುವು ಅಷ್ಟು ಸುಲಭವಲ್ಲ. ಅಮೇಥಿಯಿಂದ ಅಖಾಡಕ್ಕಿಳಿದ ಸೋನಿಯಾ ಗಾಂಧಿ. ಅಮೇಥಿಯಲ್ಲಿ ನಡೆದ 16 ಎಲೆಕ್ಷನ್ಗಳಲ್ಲಿ 13 ಬಾರಿ ಗೆದ್ದಿದ್ದ ಕೈ. ನಿಮಗೆಲ್ಲ 1999ರ ಬಳ್ಳಾರಿ ಲೋಕ ಮಹಾಕದನ ನೆನಪಿರಲೇಬೇಕಲ್ವಾ? ಅಂದು ಬಿಜೆಪಿಯ ಸುಷ್ಮಾ ಸ್ವರಾಜ್ ವಿರುದ್ಧ ಸೋನಿಯಾ ಗಾಂಧಿ ಬಳ್ಳಾರಿಯಲ್ಲಿ ಕಣಕ್ಕಿಳಿದಿದ್ರು. ಅಲ್ಲದೆ ಅಂದು ಸುಷ್ಮಾ ಸ್ವರಾಜ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಬೀಗೋ ಮೂಲಕ ಒಂದೇ ಬಾರಿಗೆ 2 ಕಡೆ ಗೆಲುವು ಕಂಡಿದ್ರು. ಅಂದು ಸೋನಿಯಾ ಗಾಂಧಿ ಬಳ್ಳಾರಿ ಜೊತೆ ಉತ್ತರ ಪ್ರದೇಶದ ಅಮೇಥಿಯಲ್ಲೂ ಸ್ಪರ್ಧಿಸಿ 2 ಕಡೆ ಜಯಗಳಿಸಿದ್ರು. ಆದ್ರೆ ಬಳ್ಳಾರಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಅಮೇಥಿಯನ್ನ ಉಳಿಸಿಕೊಂಡಿದ್ರು. ಸೋನಿಯಾ ಗಾಂಧಿ 1999ರಲ್ಲಿ ಅಮೇಥಿಯಿಂದ ಸ್ಪರ್ಧಿಸಿ ಜಯ ಕಂಡಿದ್ರು. ಎದುರಾಳಿ ಬಿಜೆಪಿಯ ಸಂಜಯ್ ಸಿನ್ ವಿರುದ್ಧ 3 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದು ಭರ್ಜರಿ ವಿಜಯ ತಮ್ಮದಾಗಿಸಿಕೊಂಡಿದ್ರು. ಆ ನಂತರ ಅಂದ್ರೆ 2004ರಲ್ಲಿ ಸೋನಿಯಾ ತಮ್ಮ ಕ್ಷೇತ್ರವನ್ನ ರಾಯ್ಬರೇಲಿಗೆ ಬದಲಾವಣೆ ಮಾಡಿಕೊಂಡಿದ್ರು. ಇನ್ನು ಸೋನಿಯಾ ಗಾಂಧಿ ನಂತರ ರಾಹುಲ್ ಗಾಂಧಿ 2004ರಲ್ಲಿ ಅಮೇಥಿಯಲ್ಲಿ ಕುಟುಂಬದ ರಾಜಕೀಯ ಭದ್ರಕೋಟೆ ಪ್ರವೇಶಿಸಿದ್ರು.
2009 ಮತ್ತು 2014ರಲ್ಲಿ ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ವಿಜಯ ಸಾಧಿಸಿ ಮರು ಆಯ್ಕೆಯಾದ್ರು. 2004ರಿಂದ 2019ರವರೆಗೆ ರಾಹುಲ್ ಗಾಂಧಿಯವರು ಅಮೇಥಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅಲ್ಲಿಗೆ ಲೋಕಸಭಾ ಕ್ಷೇತ್ರವಾಗಿ ಸ್ಥಾಪನೆಯಾದ ಬಳಿಕ ಅಮೇಥಿ ಒಟ್ಟು 16 ಚುನಾವಣೆಯನ್ನ ಕಂಡಿದ್ರೆ ಅದರಲ್ಲಿ ಒಮ್ಮೆ ಜನತಾದಳ 2 ಬಾರಿ ಬಿಜೆಪಿ ಜಯ ಕಂಡ್ರೆ ಕಾಂಗ್ರೆಸ್ 13 ಬಾರಿ ಜಯ ಕಂಡಿದೆ. ಇದರಲ್ಲಿ ಕೇವಲ ಗಾಂಧಿ ಕುಟುಂಬವೇ ಬರೋಬ್ಬರಿ 9 ಬಾರಿ ಗೆದ್ದಿದೆ ಅಂದ್ರೆ ಅಮೇಥಿ ನಿಜಕ್ಕೂ ಕಾಂಗ್ರೆಸ್ ಜೊತೆಗೆ ಗಾಂಧಿ ಕುಟುಂಬದ ಸುಭದ್ರ ಕೋಟೆಯಾಗಿತ್ತು ಎಂಬುದರಲ್ಲಿ ನೋ ಡೌಟ್. ಹೀಗೆ ಕಾಂಗ್ರೆಸ್ನ ಅದರಲ್ಲೂ ಗಾಂಧಿ ಕುಟುಂಬದ ಭದ್ರ ಕೋಟೆ ಎಂಬಂತಿದ್ದ ಅಮೇಥಿಯಲ್ಲೀಗ ಖುದ್ದು ಗಾಂಧಿ ಕುಟುಂಬವೇ ಸ್ಪರ್ಧಿಸೋಕೆ ಹಿಂದೇಟು ಹಾಕುವ ಪರಿಸ್ಥಿತಿ ಬಂದಿದೆ. ಬರೀ ಹಿಂದೇಟು ಮಾತ್ರವಲ್ಲ, ರಾಹುಲ್ ಗಾಂಧಿ ಸ್ಪರ್ಧೆನೇ ಮಾಡಲ್ಲ ಅಂತ ದೂರ ಸರಿದಿದ್ದಾರೆ. ಹೀಗಾಗಿ ಮೊದಲಿನಿಂದಲೂ ಅಮೇಥಿ ಸಸ್ಪೆನ್ಸ್ ಕಾಯ್ದುಕೊಂಡಿತ್ತು. ಅಮೇಥಿಯಿಂದ ರಾಬರ್ಟ್ ವಾದ್ರಾ ಸ್ಪರ್ಧೆ ಮಾಡುತ್ತಾರೆ ಅಂತ ಹೇಳಲಾಗುತ್ತಿದೆ. ಹಾಗೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸುತ್ತಾರೆ ಅನ್ನೋ ಸುದ್ದಿ ಹರಿದಾಡಿದ್ವು. ಈ ಎಲ್ಲಾ ಸುದ್ದಿಗಳು ಈಗ ಸುಳ್ಳಾಗಿವೆ. ಅಮೇಥಿಗೆ ಕಿಶೋರಿಲಾಲ್ ಶರ್ಮಾ ಅಭ್ಯರ್ಥಿಯಾದ್ರೆ ರಾಯ್ಬರೇಲಿಗೆ ಖುದ್ದು ರಾಹುಲ್ ಗಾಂಧಿ ಅಭ್ಯರ್ಥಿಯಾಗಲಿದ್ದಾರೆ. ಗಾಂಧಿ ಕುಟುಂಬದ ಭದ್ರಕೋಟೆ ಕೆಡವಿದ ಮೋದಿ. ರಾಯ್ಬರೇಲಿ ಅಮೇಥಿ ವಶವೇ ನಮೋ ಟಾರ್ಗೆಟ್. ರಾಯ್ಬರೇಲಿ ಮತ್ತು ಅಮೇಥಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡೋಕೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಿದೆ. ಇತಿಹಾಸ ತೆಗೆದು ನೋಡಿದ್ರೆ ಇದೇ ಮೊದಲ ಬಾರಿಗೆ ಈ 2 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಘೋಷಿಸೋಕೆ ಕೈ ಇಷ್ಟೊಂದು ಪ್ರಯಾಸ ಪಟ್ಟಿರೋದು ಇದೇ ಮೊದಲು. ಇಲ್ಲಿ ನರೇಂದ್ರ ಮೋದಿ ತಾವಂದುಕೊಂಡಂತೆ ಉತ್ತರ ಪ್ರದೇಶದಿಂದ ಕಾಂಗ್ರೆಸ್ ಪಕ್ಷವನ್ನ ಬೇರು ಸಮೇತ ಕೀಳೋದಕ್ಕೆ ಭಾರಿ ದಾಳವನ್ನ ಉರುಳಿಸಿದ್ರಾ ಎಂಬ ಚರ್ಚೆಯೂ ಶುರುವಾಗಿದೆ. ಯಾಕಂದ್ರೆ ಯುಪಿಎ ಕೈಬಿಟ್ಟು ಇಂಡಿ ಕೂಟ ರಚಿಸಿಕೊಂಡ ಕಾಂಗ್ರೆಸ್ ಅದರ ನಿಯಮದಂತೆ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 80 ಲೋಕ ಕ್ಷೇತ್ರಗಳ ಪೈಕಿ 63ರನ್ನ ಅಖಿಲೇಶ್ಗೆ ನೀಡಿ ತಾನು ಜಸ್ಟ್ 17 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧಿಸುತ್ತಿದೆ. ಇದೇ ಕಾಂಗ್ರೆಸ್ಗೆ ಮೊದಲ ಹಿನ್ನಡೆ. ಈ ಹಿಂದೆ ಕ್ಷೇತ್ರ ಹಂಚಿಕೆಯ ವಿಚಾರದಲ್ಲಿ ತಮ್ಮ ವಿರುದ್ಧ ಮುನಿಸಿಕೊಂಡಿದ್ದ ಅಖಿಲೇಶ್ ಸಮಾಧಾನ ಪಡಿಸೋಕೆ ಕೈ ಕೊಟ್ಟಷ್ಟು ಕ್ಷೇತ್ರಕ್ಕೆ ಅನಿವಾರ್ಯವಾಗಿ ತಲೆಯಾಡಿಸಿದೆ. ಈಗ ವಿಚಿತ್ರ ಅಂದ್ರೆ ಆ 17 ಕ್ಷೇತ್ರಗಳ ಪೈಕಿ ತನ್ನ ಭದ್ರ ಕೋಟೆಯನ್ನೇ ಉಳಿಸಿಕೊಳ್ಳೋಕೆ ಕೈ ಹರ ಸಾಹಸ ಪಡ್ತಿದೆ. ಇನ್ನು ಇದು ಮೋದಿ ಕೈ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಹೆಣೆದ ಭರ್ಜರಿ ವ್ಯೂಹ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಕೈ ತನ್ನ ಪ್ರಬಲ ಕ್ಷೇತ್ರಗಳಲ್ಲೇ ಅಸ್ತಿತ್ವ ಕಳೆದುಕೊಂಡ್ರೆ ಅಲ್ಲಿಗೆ ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ ಐತಿಹಾಸಿಕ ಪಕ್ಷ ಹಸ್ತವ್ಯಸ್ತಗೊಂಡಂತೆ. ಇನ್ನು ಕಳೆದ ಬಾರಿ ಅಂದರೆ 2014ರಲ್ಲಿ ರಾಹುಲ್ ವಿರುದ್ಧ ಬಿಜೆಪಿ ಸ್ಮೃತಿ ಇರಾನಿಯನ್ನ ನಿಲ್ಲಿಸಿ ಪರಾಭವಗೊಂಡಿತ್ತು. ಆದ್ರೆ ಪಟ್ಟು ಬಿಡದ ಮೋದಿಯ ಪಡೆ 2019ರಲ್ಲೂ ರಾಹುಲ್ ವಿರುದ್ಧ ತಮ್ಮದೇ ಸ್ಮೃತಿ ಇರಾನಿಯನ್ನ ನಿಲ್ಲಿಸಿ ತಾನಂದುಕೊಂಡದ್ದನ್ನ ಸಾಧಿಸಿಬಿಟ್ಟಿತ್ತು. 2014ರಲ್ಲಿ ರಾಹುಲ್ ವಿರುದ್ಧ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಪರಾಭವಗೊಂಡ್ರು. ಕ್ಷೇತ್ರದಿಂದ ಸಂಪರ್ಕ ಕಡಿದುಕೊಂಡಿರಲಿಲ್ಲ. 2019ರಲ್ಲೂ ಬೂತ್ ಮಟ್ಟದಿಂದ ಪಕ್ಷ ಗಟ್ಟಿಗೊಳಿಸಿದ ಮೋದಿ ಪಡೆ ಕೊನೆಗೂ ಕೈ ಯುವರಾಜನಿಗೆ ಅವರದ್ದೇ ಕೋಟೆಯಲ್ಲಿ ಸೋಲಿನ ರುಚಿ ತೋರಿಸಿತ್ತು. ಕಳೆದ ಬಾರಿಯ ಸೋಲಿನ ಅನುಕಂಪದ ಜೊತೆಗೆ ಈ ಬಾರಿ ಗೆದ್ದೇ ಗೆಲ್ಲಬೇಕೆಂಬ ಹಠದಲ್ಲಿದ್ದ ಸ್ಮೃತಿ ಇರಾನಿ 50,000ಕ್ಕೂ ಅಧಿಕ ಮತಗಳಿಂದ ಜಯದ ನಗೆ ಬೀರಿದ್ರು. ಅಮೇಥಿ ಸದ್ಯ ಬಿಜೆಪಿಯ ವಶದಲ್ಲಿದೆ. ಹಾಗೆ ರಾಯ್ಬರೇಲಿಯಲ್ಲೂ ಗೆದ್ದು ಬಿಟ್ರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಸದ್ಯ ದೇಶವೆಲ್ಲ ಸುತ್ತುತ್ತಿರೋ ನರೇಂದ್ರ ಮೋದಿ ಇದೇ 13ರಂದು ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅದ್ದೂರಿ ರೋಡ್ ಶೋ ಕೂಡ ಮಾಡಲಿದ್ದಾರೆ. 20ನೇ ತಾರೀಕು ಅಮೇಥಿ ಮತ್ತು ರಾಯ್ಬರೇಲಿಗೆ ಚುನಾವಣೆ ನಡೆಯುತ್ತೆ. ನರೇಂದ್ರ ಮೋದಿ ಮಾಡುವ ಈ ರೋಡ್ ಶೋ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಅಮೇಥಿ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ಮತ್ತೊಂದು ಬಾರಿ ಗೆಲ್ಲುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ರಾಯ್ಬರೇಲಿಯಲ್ಲಿ ರಾಹುಲ್ಗೆ ಕಂಟಕ ಎದುರಾಗೋ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಒಟ್ಟಾರೆ ಕಾಂಗ್ರೆಸ್ಗೆ ಹಾಗೆ ರಾಹುಲ್ ಗಾಂಧಿಗೆ ಉತ್ತರ ಪ್ರದೇಶದಲ್ಲಿ ಕಂಟಕ ಎದುರಾಗಿದೆ. ದೆಹಲಿಯ ಚುಕ್ಕಾಣಿ ಹಿಡಿಯಬೇಕು ಅಂದ್ರೆ ಉತ್ತರ ಪ್ರದೇಶದ ರಸ್ತೆಯಲ್ಲಿ ಹಾದು ಹೋಗಬೇಕು ಅನ್ನೋ ರಾಜಕೀಯ ಮಾತಿದೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 80 ಲೋಕಸಭಾ ಕ್ಷೇತ್ರಗಳಿವೆ. ಇಲ್ಲಿಯೇ ಕಾಂಗ್ರೆಸ್ ಹೀನಾಯವಾಗಿ ಪ್ರದರ್ಶನ ಮಾಡಿದ್ರೆ ಅಧಿಕಾರ ಇರ್ಲಿ, ಅದರ ಸಮೀಪ ಹೋಗೋದು ತುಂಬಾನೇ ಕಷ್ಟ.
ಖುದ್ದು ರಾಹುಲ್ ಗಾಂಧಿಯೇ ಅಮೇಥಿಯನ್ನ ಬಿಟ್ಟಿರೋದು ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳುತ್ತಿರೋದು ಸುಳ್ಳಲ್ಲ. ಇದನ್ನ ಬಿಜೆಪಿ ಸಖತ್ತಾಗಿಯೇ ಎನ್ಕ್ಯಾಶ್ ಮಾಡಿಕೊಳ್ತಿದೆ. ಸದ್ಯ ರಾಹುಲ್ ವಯನಾಡು ಮತ್ತು ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ವಯನಾಡ್ ಕೂಡ ಕಷ್ಟ ಎನ್ನಲಾಗ್ತಿದೆ. ಕೊನೆಗೆ ರಾಯ್ಬರೇಲಿ ಜನ ಗಾಂಧಿ ಕುಟುಂಬದ ಕುಡಿಗೆ ಮಣೆ ಹಾಕ್ತಾರಾ ಅನ್ನೋದು ಸದ್ಯಕ್ಕಿರೋ $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆಗೆ ಫಲಿತಾಂಶವೇ ಉತ್ತರ. ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ ಸೋತಿರೋದು 2ನೇ ಬಾರಿ. ಆದರೆ ಈ ಇತಿಹಾಸದಿಂದಲೇ ಮತ್ತೊಂದು ಬಾರಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಗೆಲ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತದಾರನ ಮನಸ್ಸಿನಲ್ಲಿ ಈ ಬಾರಿ ಏನಿದೆಯೋ ಸದ್ಯಕ್ಕೆ ಬಲ್ಲೋರು ಯಾರು? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.